ಆಗಿನ ಗೃಹ ಮಂತ್ರಿ ಆತನ ನಾಲಾಯಕ್ ಯಾರು ಆರ್ ಅಶೋಕ್, ಆತನಿಗೆ ಮಾನ ಮರ್ಯಾದೆ ಏನೂ ಇಲ್ಲ, ಸುಮ್ಮನೆ ಹಿಂದೂ 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 ಅಂತಾನೆ. ಅವನು ಡೊಂಗಿ ಹಿಂದೂ, ಆತನು ಡೊಂಗಿ ಹಿಂದೂ. ಆ ಹಿಂದುತ್ವಕ್ಕೆ ಬೆಲೆನೇ ಇಲ್ಲ. ನಿಜವಾದ ಹಿಂದೂಗಳು ನಾವು ಆಕೆ ಪರವಾಗಿದ್ದೀವಲ್ಲ, ನ್ಯಾಯ ಕೊಡಿಸಿ ಅಂತ ಹೇಳಿದ್ವ. ಯಾರು ಹಿಂದೂಗಳು ಅಂತ ಹೇಳಿ ಕೇಸರಿ ಶಾಲೆ ಹಾಕ್ಕೊಂಡು ನಾವು ಏನೋ ರಕ್ಷಣೆ ಮಾಡ್ತೀವಿ ಅನ್ನೋದು ನಿಮ್ಮ ಬಾಯಿ ಬಿದ್ದೋಗಿಬಿಡ್ತದ. ಏನು ಸೌಜನ್ಯಕ್ಕೂ ನ್ಯಾಯ ಸಿಗಬೇಕು ಅಂತ ಹೇಳಿ ಅಲ್ಲಿ ಘೋಷಣೆಗೆ ಹೋಗಿ. ಧರ್ಮವಾಗಿ ಉಳಿದೆ, ಅಧರ್ಮ ಮಾಡೋರಿಗೆ ನೀವು ರಕ್ಷಣೆಯಾಗಿ ನಿಲ್ದಿದ್ರೆ ಸಾಕು. ನಾವು ಮಂಜುನಾಥ ಸ್ವಾಮಿಗಳ ವಿರೋಧಿಗಳಲ್ಲ. ಈ ರಾಜಕೀಯ ಕೆಸರೆಚಾಟ, ನಿಮ್ಮ ತೆವಲಿಗೆ ನೀವು ರಾಜಕೀಯ ಮಾಡಿಕೊಂಡು ಹಿಂದುತ್ವ ಅಂದ್ಕೊಂಡು ನೀವು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದು ಬಿಡಿ. ಸೌಜನ್ಯಕ್ಕೆ ನ್ಯಾಯ ಕೊಡಿಸಿ. ರಾಜ್ಯದಲ್ಲಿ ಒದ್ದು ಒಳಗಡೆ ಹಾಕ್ತೀರಿ ಅಂತ ಎಷ್ಟು ಚೆನ್ನಾಗಿ ನಿಮ್ಮನ್ನು ಒದ್ದು ಒಳಗಡೆ ಹಾಕಿದ್ದು ಜೈಲಿಗೆ, ತಿಹಾರ್ ಜೈಲಿಗೆ, ಕರ್ನಾಟಕದಲ್ಲ ತಿಹಾರ್ ಜೈಲಿಗೆ. ಸೌಜನ್ಯ ಸಾವಿಗೆ ನ್ಯಾಯ ಕಲ್ಪಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಮತ್ತು ಸೌಜನ್ಯ ಪರವಾಗಿ ಹೋರಾಟ ಮಾಡುವ ಹೋರಾಟಗಾರರನ್ನು ಬಂಧಿಸುವ ಕೆಲಸವನ್ನು ಸರ್ಕಾರ ಕೈಬಿಡುವಂತೆ ಆಗ್ರಹಿಸಿ ಕರ್ನಾಟಕ ರಕ್ಷಣೆ ವೇದಿಕೆ ಶಿವರಾಮೇಗೌಡರ ಬಣದ ಪದಾಧಿಕಾರಿಗಳು ಆನೇಕಲ್ ಪಟ್ಟಣದ ಗಾಂಧಿ ವೃತ್ತದ ಶ್ರೀರಾಮ ದೇವಾಲಯದ ಮುಂಭಾಗದಲ್ಲಿ ಕರ್ಪೂರ ಹಚ್ಚುವ ಮೂಲಕ ಸೌಜನ್ಯ ಸಾವಿಗೆ ನ್ಯಾಯ ಕಲ್ಪಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು. ಇನ್ನು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡರು ಮಾತನಾಡಿ, ನಾವು ಕೂಡ ಹಿಂದೂ ಧರ್ಮದವರೇ ಆಗಿದ್ದು, ಜೊತೆಗೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತರು ಸಹ ಆಗಿದ್ದು, ರಾಜ್ಯ ಸರ್ಕಾರ ಕೂಡಲೇ ಸೌಜನ್ಯ ಸಾವಿಗೆ ನ್ಯಾಯ ಕಲ್ಪಿಸಬೇಕು, ಜೊತೆಗೆ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಇನ್ನು ಹೋರಾಟದ ನೇತೃತ್ವವನ್ನು ಕರವೇ ಶಿವರಾಮೇಗೌಡ ಬಣದ ಆನೇಕಲ್ ನಗರ ಅಧ್ಯಕ್ಷರಾದ ವೈಡಿ ಆನಂದ್ ರವರು ವಹಿಸಿದ್ರು. ಇನ್ನು ಹೋರಾಟದಲ್ಲಿ ಕರವೇ ಶಿವರಾಮೇಗೌಡ ಬಣದ ಜಿಲ್ಲಾ ಕಾರ್ಯಾಧ್ಯಕ್ಷ ಮಂಜುನಾಥ್, ಆನೇಕಲ್ ತಾಲೂಕು ಅಧ್ಯಕ್ಷರಾದ ಕನ್ನಡ ಮರಿ, ತಾಲೂಕು ಉಪಾಧ್ಯಕ್ಷರಾದ ಶಶಿ ಮತ್ತು ವಿಜಿ, ಮುಖಂಡರಾದ ಗಣೇಶ್, ಮರಿಯಪ್ಪ, ಶೇಖರ್, ಮಹೇಶ್, ಚಂದ್ರು, ರೇಣುಕಮ್ಮ, ರಾಜಣ್ಣ, ಸೋಮನಾಥ, ಖೇಣಿ, ಪ್ರಕಾಶ್ ಮತ್ತಿತರರು ಹಾಜರಿದ್ದರು.
ಕೊಡಿಸಲು ಯಾರ ಹೊಣೆ ಯಾರ ಹೊಣೆ ನಮ್ಮ ಹೊಣೆ ನಮ್ಮ ಹೊಣೆ ಸೌಜನ್ಯಗೆ ನ್ಯಾಯ ಕೊಡಿಸಲು ಯಾರ ಹೊಣೆ ಯಾರ ಹೊಣೆ ನಮ್ಮ ಹೊಣೆ ನಮ್ಮ ಹೊಣೆ ಸೌಜನ್ಯ ಯಾರು ನಮ್ಮ ಹೊಣೆಗಳು ಸೌಜನ್ಯ ಯಾರು ನಮ್ಮ ಹೊಣೆಗಳು ಏಕೆ ರಾಜ ಗುಂಡಾ ರಾಜ ಗುಂಡಾ ರಾಜ ಏನಿದು ರಾಜ ಏನಿದು ರಾಜ ಗುಂಡಾ ರಾಜ ಗುಂಡಾ ರಾಜ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲೋ ತನಕ ಹೋರಾಟ ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏಕೆ ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು. ಏನಿವತ್ತೊಂದು ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ಏನು ಮಂಜುನಾಥ್ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನು ದೀಪಾಚೋ ಮುಖಾಂತರ ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ಕೂಗು ರಾಜ್ಯ ಪೂರ್ತಿ ಎದ್ದಿರೋ ವಿಚಾರ ನಿಮ್ಗೆ ಗೊತ್ತಿರೋ ವಿಚಾರನೇ. 13 ವರ್ಷಗಳಿಂದ ಸೌಜನ್ಯಗಳಿಗೆ ನ್ಯಾಯ ಸಿಗಲಿಲ್ಲ. ಒಂದಷ್ಟು ಜನ ಒಂದಷ್ಟು ರಾಜಕೀಯ ತೆವಲು ತೀರಿಸ್ಕೊಳ್ಳೋಕ್ಕೆ ಧರ್ಮ ರಕ್ಷಣೆ ಮಾಡ್ತೀವಿ, ಪಾವಿತ್ರ್ಯತೆಯನ್ನು ಕಾಪಾಡ್ತೀವಿ ಅಂತ ಈಗ ಇಲ್ಲಿಂದ ಕಾರ್ಯಗಳಾಗೆಲ್ಲ ಹೊರಟ್ರಲ್ಲಪ್ಪ. ನೋಡಿದಿರಾ ನೀವೇನು ಧರ್ಮ ರಕ್ಷಣೆ ಏನು ಮಾಡೋದೇನು ಬೇಡ, ಏನು ಧರ್ಮವಾಗಿ ಉಳಿದೆ. ಅಧರ್ಮ ಮಾಡೋರಿಗೆ ನೀವು ರಕ್ಷಣೆಯಾಗಿ ನಿಲ್ದಿದ್ರೆ ಸಾಕು ಅಲ್ವಾ? ಯಾಕೆ ಅಂತಂದರೆ ಮಂಜುನಾಥ ಸ್ವಾಮಿಗೆ ನಾವು ರಕ್ಷಣೆ ಮಾಡೋಕ್ಕಾಗ್ತದ? ಬೆಂಕಿ ಏನು ಆ ಯಪ್ಪ ಅಂದರೆ ಬೆಂಕಿ. ನಾವೆಲ್ಲ ಮಂಜುನಾಥ ಸ್ವಾಮಿ ಭಕ್ತರು, ಅಣ್ಣ ಸ್ವಾಮಿ ಭಕ್ತರು. ಅಲ್ಲಿ ಹೋಗಿ ನಾವು ಮಂಡೆ ಕೊಟ್ಬಿಟ್ಟು ಭಗವಂತ ಆಮೇಲೆ ಸೌಜನ್ಯ ಮನೆಗೆ ಹೋಗಿ ಸೌಜನ್ಯಕ್ಕೆ ನ್ಯಾಯ ಕೊಡಿಸಪ್ಪ ಅಂತ ಬೇಡಿಕೆ ಬಂದಿರೋರು. ಹಾಗಾಗಿ ನಾನು ಕೇಳೋದು, ಒಂದಷ್ಟು ರಾಜಕೀಯ ತೆವಲಿಗೆ ನಾವು ಏನು ಧರ್ಮಸ್ಥಳ ಉಳಿಸ್ತೀವಿ. ಧರ್ಮಸ್ಥಳ ಉಳಿದಿದೆ, ಧರ್ಮಸ್ಥಳ ಪಾವಿತ್ರ್ಯತೆ ಇದೆ. ಆದರೆ ಪಾವಿತ್ರ್ಯತೆ ಹಾಳು ಮಾಡೋರ ಬಗ್ಗೆ ನೀವು ಬೆಳಕು ಚೆನ್ನಿ. ನಿಮ್ಮ ಏನು ನಮ್ಮ ಸೌಜನ್ಯ 13 ವರ್ಷ ಆಕೆಗೆ ವಿಕೃತವಾಗಿ ಅತ್ಯಾಚಾರ ಮಾಡಿ ಕೊಲೆಗೈದ್ರಲ್ಲ, ಕಣ್ಣು ಮುಂದೆ ಇದೆಯಲ್ಲ ಒಂದಷ್ಟು ಸಾಕ್ಷಿಗಳು. ಆ ಪೋಸ್ಟ್ಮಾರ್ಟಮ್ ಮಾಡ್ದ ಏನು ಡಾಕ್ಟ್ರು, ಆತ ಯಾರೋ ಇನ್ಸ್ಪೆಕ್ಟ್ರು, ನಾಲಾಯಕ್ ಇನ್ಸ್ಪೆಕ್ಟ್ರು, ಇನ್ನೊಂದಷ್ಟು ಅಧಿಕಾರಿಗಳು ಒದ್ದು ಒಳಗಾಕಿದ್ರೆ ಸತ್ಯ ಬಾಯ್ಬಿಡಲ್ವಾ? ಜನರಿಗೆ ಗೊತ್ತಾಗಲ್ವಾ ಯಾರು ಅಂತ? ಹಾಗಾಗಿ ನನ್ನ ಪ್ರಶ್ನೆ ಏನು, ನೀವು ಕೇಸರಿ ಶಾಲೆ ಹಾಕ್ಕೊಂಡು ನಾವು ಏನೋ ರಕ್ಷಣೆ ಮಾಡ್ತೀವಿ ಅನ್ನೋದು ನಿಮ್ಮ ಬಾಯಿ ಬಿದ್ದೋಗಿಬಿಡ್ತದ? ಏನು ಸೌಜನ್ಯಗೂ ನ್ಯಾಯ ಸಿಗಬೇಕು ಅಂತ ಹೇಳಿ ಅಲ್ಲಿ ಘೋಷಣೆಗೆ ಹೋಗಿ. ಯಾಕೆಂದರೆ ಸೌಜನ್ಯ ಮನೆ ಮಗಳಲ್ವಾ? ನೀವೆಲ್ಲ ಹೋಗ್ತೀರಾ ಜೊತೆಗೆ, ನೀವು ಹೆಣ್ಮಕ್ಳು ಕರ್ಕೊಂಡು ಹೋಗ್ಬೇಕು. ನೀವೇ ಹೋದ್ರೆ ಸಾಲದು, ಹೆಣ್ಮಕ್ಳು ಕರ್ಕೊಂಡು ಹೋಗಿ 1-2 ದಿನ ಅಲ್ಲೇ ಬಿಟ್ಟು ವಾತಾವರಣ ಎಲ್ಲ ನೋಡಿಕೊಂಡು ಬರಬೇಕು, ಅನುಭವ ಆಗಬೇಕು. 13 ವರ್ಷದಿಂದ ಈ ಹೆಣ್ಣುಮಗಳಿಗೆ ನ್ಯಾಯ ಸಿಗಲಿಲ್ಲ. ಈಗಲಾದರೂ ನಾವು ಎಚ್ಚೆತ್ಕೊಂಡು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಆಗಿನ ಗೃಹ ಮಂತ್ರಿ, ಆತನ ನಾಲಾಯಕ್ ಯಾರು ಅಶೋಕ್, ಆತನಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಸುಮ್ಮನೆ ಹಿಂದೂ ಅಂತಾನೆ. ಅವನು ಆತನು ಡೊಂಗಿ ಹಿಂದೂ. ಆ ಹಿಂದುತ್ವಕ್ಕೆ ಬೆಲೆನೇ ಇಲ್ಲ. ನಿಜವಾದ ಹಿಂದೂಗಳು ನಾವು. ಆಕೆ ಪರವಾಗಿದ್ದೀವಲ್ಲ, ನ್ಯಾಯ ಕೊಡಿಸಿ ಅಂತ ಹೇಳಿದ್ವಾ? ಯಾರು ಹಿಂದೂಗಳು ಅಂತ ಹೇಳಿ. ಹಾಗಾಗಿ ನಿಜವಾಗ್ಲೂ ಆಮೇಲೆ ಮತ್ತೆ ಈಗಿನ ಗೃಹ ಮಂತ್ರಿ ಮುಗಿದು ಹೋದ ಕತೆ ಅಂತ ಹೇಳ್ತಾರೆ. ಏನಿದು ರಾಜಕೀಯ ದೊಂಬರಾಟಗಳು? ಆಕೆಗೆ ಅತ್ಯಾಚಾರ ಆಗಿದ್ದು ಸುಳ್ಳ? ಆಕೆ ಮರ್ಡರ್ ಆಗಿರೋ ಸುಳ್ಳ? ಮಾಡಿದವರು ಯಾರು? ಯಾಕೆ ಇನ್ನೂ ಪತ್ತೆ ಹಚ್ಚಕ್ಕಾಗಿಲ್ಲ? ಎಂತೆಂಥೋ ಕೇಸುಗಳು ಏನೇನೋ ಮಾಡ್ಬೋದು. ಈ ಕೇಸಲ್ಲಿ ಯಾಕೆ ನಿಮ್ಗಷ್ಟು ಕಾಳಜಿ ಏನು? ಹಾಗಾಗಿ ನಿಜವಾದ ಆರೋಪಿಗಳು ಏನು ನೀವು ಕಂಡಿಡ್ದೆ ಹೋದರೆ, ಏನು ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಏನು ಆಕೆ ಉಗ್ರ ಕಾಳಿ ಆಗ್ತಾ ಇದ್ದಾಳೆ. ನಮ್ಮ ಸೌಜನ್ಯ ಸುಮ್ಮನೆ ಬಿಡೋದಿಲ್ಲ. ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಆಶೀರ್ವಾದ ಇದೆ. ಆ ಅಪ್ಪನ ಆಶೀರ್ವಾದ ಇರೋದಕ್ಕೆ ಇವತ್ತು ಜೀವಂತ ಸಾಕ್ಷಿ ಆ ಹೆಣ್ಣುಮಗಳು ಸೌಜನ್ಯ. ಅರ್ಥ ಆಯ್ತಲ್ಲ? ಆ ಸೌಜನ್ಯ ನ್ಯಾಯ ಸಿಗೋವರೆಗೂ ಆಕೆ ಕಾಳಿ ಆಗಿ ಇನ್ನೇನು ಒಂದಷ್ಟು ದಿನದಲ್ಲೇ ಬಲಿ ಆಗ್ತಾಳೆ.
ನಾವು ಯಾರು ಹಾಕೋದು ಬೇಡ, ಆ ಎಮ್ಮನೆ ಹಾಕ್ತಾಳೆ. ಸೌಜನ್ಯ ಬಲಿ ಹಾಕಬೇಕು ಅಂತ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಆಶೀರ್ವಾದ ಮಾಡ್ತಾರೆ. ಕಾದು ನೋಡಿ. ಯಾರು ಏನು ಈ ರಾಜಕೀಯದ ದುಂಬರಾಟ ಆಡಿ ಯಾವುದು ಏನು ಪಾವಿತ್ರ ಏನು ಮಂಜುನಾಥ ಸ್ವಾಮಿನ ನಾವು ಪಾವಿತ್ರತೆ ಹಾಳು ಮಾಡೋಕ್ಕಾಗ್ತದ? ಹಾಳು ಮಾಡೋರು ಉಳಿತಾರ? ಮಂಜುನಾಥ ಸ್ವಾಮಿಗೆ ಪಾವಿತ್ರತೆ ಹಾಳು ಮಾಡೋದು ಉಳಿತಾರ? ಹಾಗಾಗಿ ದಯಮಾಡಿ ನಾವು ಮಂಜುನಾಥ ಸ್ವಾಮಿಗಳ ವಿರೋಧಿಗಳಲ್ಲ. ಈ ರಾಜಕೀಯ ಕೆಸರೆಚಾಟ ನಿಮ್ಮ ತೆವಲಿಗೆ ನೀವು ರಾಜಕೀಯ ಮಾಡಿಕೊಂಡು ಹಿಂದುತ್ವ ಅಂದ್ಕೊಂಡು ನೀವು ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದು ಬಿಡಿ. ಸೌಜನ್ಯಕ್ಕೆ ನ್ಯಾಯ ಕೊಡಿಸಿ. ಅದು ನಿಮ್ಮ ನಿಜವಾದ ಕಾಳಜಿ, ನಿಮ್ಮ ಮನಸ್ಥಿತಿ. ಹಾಗಾಗಿ ದಯಮಾಡಿ ಸಾಂಕೇತಿಕವಾಗಿ ನಾವಿವತ್ತಿನ ದಿನ ಆ ಸೌಜನ್ಯಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಮಂಜುನಾಥ ಸ್ವಾಮಿ ಆಕೆಗೆ ಆಶೀರ್ವಾದ ಮಾಡಲಿ, ಅಣ್ಣಪ್ಪ ಆಶೀರ್ವಾದ ಮಾಡಲಿ ಅಂತೇಳಿ ಕರ್ಪೂರ ಹಚ್ಚೋದ ಮುಖಾಂತರ ರಾಮರ ದೇವಸ್ಥಾನದಿಂದ ನಾವು ಇವತ್ತಿನ ದಿನ ಸಾಂಕೇತಿಕವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ನ್ಯಾಯ ಸಿಗಬೇಕು. ನಮಸ್ಕಾರ. ಈಗಾಗಲೇ ಧರ್ಮಸ್ಥಳಕ್ಕೆ ಸಾಕಷ್ಟು ಹಿಂದೂ ಕಾರ್ಯಕರ್ತರು ಹೋಗ್ತಾ ಇರುವಂಥದ್ದು, ಏನೋ ಧರ್ಮಸ್ಥಳದ ಬಗ್ಗೆ ಒಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಪ್ರತಿಕ್ರಿಯೆ? ಧರ್ಮಸ್ಥಳಕ್ಕೆ ಅಪಚಾರ ಮಾಡೋರು ಯಾರೂ ಉಳಿಯಲ್ಲ. ಅಪಚಾರ ಮಾಡೋರು ಯಾರೂ ಉಳಿಯಲ್ಲ. ಆ ಹಿಂದೂ ಕಾರ್ಯಕರ್ತರು ಅಂತ ಅಂದ್ಕೊಂಡು ಹೇಳ್ಕೊಂಡವರು ಅವರು ಡೋಂಗಿಗಳು. ಅವ್ರು ನಿಜವಾದ ಹಿಂದೂರಲ್ಲ. ಯಾಕೆ ನಾನು ಆ ಮಾತು ಹೇಳ್ತೀನಿ ಅಂದರೆ, ನಾವು ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ತಿರಲ್ಲ, ಆ ಧರ್ಮಸ್ಥಳ ಅಪವಿತ್ರ ಆಗಿದಂತೆ. ಯಾರು ಹೇಳಿದ ಅಪವಿತ್ರ ಆಗಿದಂತೆ? ಅಪವಿತ್ರ ಮಾಡೋಕ್ಕಾಗ್ತದ? ಆ ಮಂಜುನಾಥ ಸ್ವಾಮಿನ ಅಪವಿತ್ರ ಮಾಡೋಕ್ಕಾಗ್ತದ? ಹೇಳೋರು ಅಪವಿತ್ರ. ಅರ್ಥ ಆಯ್ತಲ್ಲ? ಹಾಗಾಗಿ ಮಂಜುನಾಥ ಸ್ವಾಮಿ ಅಲ್ಲಿ ನೆಲೆ ಊರಿದ್ದಾನೆ, ಅಣ್ಣಪ್ಪ ಸ್ವಾಮಿ ನೆಲೆ ಊರಿದ್ದಾರೆ. ನೀವೇನು ಕೇಸರಿ ಶೆಲ್ಲ ಹಾಕ್ಕೊಂಡು ಅಬ್ಬರ ಹಾಕ್ಕೊಂಡು ನಿಮಗೆ ರಾಜಕೀಯ ದೊಂಬರಾಟ ಬೆಳೆಸ್ಕೊಳ್ಳೋದು ಬೇಡ. ಆದರೂ ಹೋಗಿದ್ದೀರಲ್ಲ, ಜೊತೆಲಿ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೋಗಬೇಕಾಗಿತ್ತು. ಅಲ್ಲಿ ಅನುಭವ ಆಗಬೇಕು ಅಲ್ವಾ? ಅದು ಆಗಬೇಕು. ಅದಾದ ಮೇಲೆ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ನಿಮ್ಗೆ ಗೊತ್ತಿಲ್ವಾ? ಯಾವ್ಯಾವುದೋ SIT ಹಾಲು ಮೂಳು ಏನೇನೋ ಮಾಡಿದ್ರಲ್ಲ, ಇನ್ಯಾವುದೋ ಒಂದು ಬಂತರು ಅಂತ ಹೇಳಿದ್ರಲ್ಲ. ನನಗೆ 13 ವರ್ಷದಿಂದ ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ನೀವು ಅಟ್ಲೀಸ್ಟ್ ಒಂದು ಆ ಸೌಜನ್ಯಕ್ಕೆ ನ್ಯಾಯ ಬೇಕು ಅಂತಲೂ ಕೇಳಬೇಕಲ್ಲ. ನೀವು ಒಬ್ಬರು ಹಿಂದೂ ಕಾರ್ಯಕರ್ತರು ಏನು ಮೊನ್ನೆ ಸೌಜನ್ಯ ನ್ಯಾಯ ಹೋರಾಟನ ಹತ್ತಿಕ್ಕಲಿಕ್ಕೆ ಅದು ಸರ್ಕಾರ ಮತ್ತು ಕುತಂತ್ರಿಗಳು ಯಾಮರಿಸ್ಲಿಕ್ಕೆ ಇದನ್ನ ಇಲ್ಲಿಗೆ ಮುಗಿಸ್ಬಿಡೋಣ, ಏನು ಧರ್ಮಸ್ಥಳ ಚಲೋ ಮಾಡೋಣ. ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಏನೂ ಆಗಿಲ್ಲ. ಆ ಮಂಜುನಾಥ ಸ್ವಾಮಿ ಭಾಳ ಪವರ್ಫುಲ್, ಅಣ್ಣಪ್ಪ ಸ್ವಾಮಿ ಪವರ್ಫುಲ್ಲು. ಅಂದರೆ ಇದರ ಹುನ್ನಾರ ಯಾವುದು, ಈ ಬುರುಡೆ ಹುನ್ನಾರ, ಆಮೇಲೆ ಇದು ಯಾವುದೋ ಭಟ್ಟು, ಆಯಮ್ಮ ಯಾರು, ಸುಜಾತ ಭಟ್ಟು, ಇವೆಲ್ಲ ಒಂದು ಭಾಳ ಹುನ್ನಾರ. ಇದರಿಂದ ಭಾಳ ಕಾಣದ ಕೈವಾಡಗಳ ಸಾಕಷ್ಟು ಕಾಣದ ಕೈವಾಡಗಳಿದೆ. ಏನು ಸೌಜನ್ಯ ನ್ಯಾಯನ ಅದು ಮಣ್ಣು ಮುಗ್ಲಿಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಹಾಗಾಗಿ ನಾನು ಕೇಳೋದು, ಯಾತ್ರೆ ಮಾಡೋರು ನಿಮ್ಗೇನು ಬಾಯಿ ಬಿದ್ದೋಗಿದೆಯಾ? ಅದು ನಿಮ್ಮ ಮನೆ ಮಗಳಲ್ವಾ? ಆ ಸೌಜನ್ಯಕ್ಕೆ ನ್ಯಾಯ ಬೇಕು ಅಂತೇಳಿ ಆ ಮಂಜುನಾಥ ಸ್ವಾಮಿಗೆ ಹರಕೆ ಹೊತ್ಕೊಳ್ಳಿ. ಹೋಗಿದ್ರೆ ಹರಕೆ ಹೊತ್ಕೊಳ್ಳಿ, ಏನಾಗ್ತದೆ? ಅವರು ಹೋಗ್ತಾ ಇರೋದು ಏನು ಈ ಸೌಜನ್ಯನ ದಿಕ್ತಪ್ಪಿಸ್ಲಿಕ್ಕ? ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮಹೇಶ್ ಅಣ್ಣನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಜೈಲಿಗೆ ಕಳಿಸಿರಲ್ಲ. ಆ ಜೈಲಿಗೆ ಕಳಿಸಿದ ಎಷ್ಟು ಸತ್ಯ? ಆದರೆ ಮಹೇಶ್ ಅಣ್ಣನ ಪರವಾಗಿ ಇಡೀ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಏನು ಸೌಜನ್ಯ ಪರ ನ್ಯಾಯವಾಗಿ ಇರೋರ ಪರವಾಗಿ ನಾವು ಎಂದೂ ಇರ್ತೀವಿ. ಹಾಗಾಗಿ ಎಂಥ ಜೈಲು ಏನೇ ಆಗಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ನೀವೇನು ಹುನ್ನಾರ ಮಾಡ್ತಾಯಿದ್ದೀರಾ ಅದಕ್ಕೆ ಯಾವುದೇ ಕಾರಣಕ್ಕೂ ಸಫಲ ಆಗೋದಿಲ್ಲ. ಏನು ನಮ್ಮ ಮಂಜುನಾಥ ಸ್ವಾಮಿ ಇವತ್ತು ನಾವೆಲ್ಲರೂ ಏನು ಆ ಕರ್ಪೂರ ಹಚ್ಚೋದ ಮುಖಾಂತರ ಆಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು, ಆಕೆಗೆ ನ್ಯಾಯ ಸಿಗಬೇಕು ಅಂತ ಇಡೀ ಕರ್ನಾಟಕ ಜನ ಕೇಳಬೇಕಾಗ್ತದೆ. ಸರ್, ಈಗ ಕುಂಬಳಕಾಯಿ ಕಳ್ಳ ಅಂದ್ರೆ ಎಗಲ್ಬಿಟ್ಟು ನೋಡ್ಕೊಳ್ತಾ ಇರೋದೇ ಈಗ ಹಂಗೆ ಆಗ್ಬಿಟ್ಟಿದೆ. ಕುಂಬಳಕಾಯಿ ಕಳ್ಳ ಅಂದರೆ ಎಗಲು ಮುಟ್ಕೊಂಡು ನೋಡಿದೆ. ಪಾವಿತ್ರ್ಯದ ಆಗಿದೆ, ಪಾವಿತ್ರ್ಯಗೆ ಅದೇ ನಾನು ಒಂದು ಮರ್ತೆ, ಅದು ನೀವು ಹೇಳಿದ ಜ್ಞಾನ ಬಂತು. ಅದೇನೊಂದು ನಾವೊಂದು ಸಾರಿ ನಮ್ಮ ಶಿವರಾಮೇಗೌಡರು ಯಾವುದೋ ಯಾವ ಊರಿಗೆ ಹೋರಾಟಕ್ಕೆ ಹೋಗಿದ್ವಿ,
ಬೆಳ್ತಂಗಡಿಗೆ ಹೋರಾಟಕ್ಕೆ ಹೋಗಿದ್ವಿ. ಆ ಬೆಳ್ತಂಗಡಿಗೆ ಹೋರಾಟಕ್ಕೆ ಹೋಗ್ಬೇಕಾದ್ರೆ ಒಂದಷ್ಟು ಮಂದಿ ಕಾವಂದರಿಗೆ ನಮ್ಮ ಬೆಂಬಲ, ಸರಿ ಕಾವಂದರಿಗೆ ನಿಮ್ಮ ಬೆಂಬಲ, ಕಾವಂದ್ರು ಕಳ್ಳರು ಅಂತ ಹೇಳಿದ್ರು ಯಾರು? ಅವ್ರು ಬೇರೆ ಅಂತ ಏನು ಹೇಳಿದ್ರು ಯಾರು? ನನ್ನ ಪ್ರಶ್ನೆ, ಯಾಕೆ ಹಂಗಾಗ್ತೀರಿ? ಅದಕ್ಕೆ ಕುಂಬಳಕಾಯಿ ಕಳ್ಳ ಅಂದರೆ ಎಗರ್ಮುಟ್ಟು ನೋಡ್ಕೊಂಡು ಯಾಕೆ ಹೇಳ್ತೀರಿ? ಅದಾದಮೇಲೆ ಮಾಧ್ಯಮಗಳ ಮೇಲೆ ಸ್ಟೇ ತರೋದು ಏನಕ್ಕೆ? ಹೋರಾಟ ಮಾಡ್ಬೋದು, ಏನು ಹೇಳ್ಬಾರ್ದು ಅಂತ. ನನಗೆ ಯಾಕೆ ಹೋರಾಟ ಮಾಡಬಾರ್ದು? ಆಕೆ ಸತ್ತಿಲ್ವಾ? ಆಕೆ ಅತ್ಯಾಚಾರ ಆಗಿಲ್ವಾ? ಆಕೆ ಎಳ್ಕೊಂಡು ಹೋಗಿಲ್ವಾ? ಆಕೆ ಕೊಡಬಾರ್ದು ಹಿಂಸೆ ಕೊಟ್ಟಿಲ್ವಾ? ನಾನು ಕೇಳೋದು, ಒಂದು ಸಮಾಜದಲ್ಲಿ ಆ ಹೆಣ್ಣು ಮಗಳಿಗೆ ಇಷ್ಟು ವಿಕೃತವಾಗಿ ಕೊಂದ್ರಲ್ಲ, ಅವ್ರಿಗೆ ಯಾಕೆ ಶಿಕ್ಷೆ ಆಗಬಾರ್ದು? ಈಗ ಧರ್ಮಸ್ಥಳದಲ್ಲೇ ಅವರೇ ಪ್ರಭಾವಿಗಳಲ್ವಾ, ಕಾವಂದರು ಅಂತ ಹೇಳ್ಕೊಳ್ಳಂತವರು, ಅವರೇ ನ್ಯಾಯ ಕೊಡಿಸ್ಬೋದಾಗಿತ್ತಲ್ಲ. ನಾನು ಕೇಳೋದು ಅಲ್ಲೇ ಕುಂಬಳಕಾಯಿ ಕಳ್ಳ ಅಂದರೆ ಎಗರ್ಮುಟ್ಕೊಂಡು ನೋಡ್ಕೊತಾರಲ್ಲ, ನಮ್ಮ ಪ್ರಶ್ನೆನೂ ಅಲ್ಲೇ ಇದೆ. ಏನು ಅತ್ಯಾಚಾರಿಗಳು ಅಲ್ಲೇ ಇದ್ದಾರೆ ಅಂತ ಒಂದಷ್ಟು ಜನ ಹೇಳ್ತಾರೆ. ಹಾಗಾಗಿ ಸೂಕ್ತವಾದ ತನಿಖೆ ಮಾಡಬೇಕಲ್ಲ. ಸುಮ್ಮನೆ ಬಾಯಿ ಮಾತಲ್ಲಿ ನಾವು ತನಿಖೆಗೆ ಅದು ವಹಿಸಿದ್ರೆ ಒಳ್ಳೆಯದು, ನಾವು ವಹಿಸಿದ್ರೆ ಒಳ್ಳೆಯದು. ಏನಂತಂದರೆ ಪ್ರಭಾವಿಗಳು ಯಾವ ಸರ್ಕಾರಕ್ಕೂ ಯಾವ ಗೃಹ ಮಂತ್ರಿಗೂ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಅಂದರೆ ಇನ್ನೆಷ್ಟು ಹೆಣ್ಮಕ್ಳು ಬಲಿಯಾಗಬೇಕು? ಇನ್ನೆಷ್ಟು ಹೆಣ್ಮಕ್ಳು ಬಲಿಯಾಗಬೇಕು? ಸೌಜನ್ಯ ಥರ ಇನ್ನೆಷ್ಟು ಹೆಣ್ಮಕ್ಳು ಬಲಿಯಾಗಬೇಕು ಹೇಳಿ? ಇದು ನ್ಯಾಯನಾ? ಧರ್ಮನಾ? ಒಂದು ಧರ್ಮ ಕ್ಷೇತ್ರದಲ್ಲಿ ಅಧರ್ಮ ಆಗ್ತಾ ಇದ್ರೆ ಅದನ್ನು ಕಾಯೋರು ಯಾರು? ಅದಕ್ಕೆ ಹೇಳೋದು ಏನೋ ಕಾವಂದರಿಗೆ ನಮ್ಮ ಬೆಂಬಲ ಅಂತ ಇದ್ರು. ಆಗಪ್ಪ ಪಕ್ಕದಲ್ಲಿ ನಿಮ್ಮ ಯೋಗ್ಯತೆ, ನಿಮಗೆ ಮಾನ ಮರ್ಯಾದೆ ಇದ್ದರೆ ಅಲ್ಲಿ ಕೆರಡು ಹಾಕ್ಬೇಕಾಯ್ತು. ಕಾಮಂದರಿಗೆಲ್ಲ ನಮ್ಮ ಬೆಂಬಲ ಅಂತ ಹಾಕ್ಬೇಕಾಯ್ತಲ್ಲ, ಅಲ್ವಾ? ಹಾಗಾಗಿ ನಮಗೆ ಏನು ಮಹೇಶ್ ಅಣ್ಣನ ಕುಗ್ಸೋದು ಇದು ನಾವು ಸಹಿಸ್ಕೊಳ್ಳಲ್ಲ. ನಾವು ಇನ್ನಷ್ಟು ಈ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕು ಅಂದರೆ ಕರ್ನಾಟಕದ ಮಂದಿ ಸಿಡ್ದೇಳ್ಬೇಕಾಗ್ತದೆ, ಕರ್ನಾಟಕದಲ್ಲಿ ದಂಗೆ ಹೇಳ್ಬೇಕಾಗ್ತದೆ. ಆಕೆಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನೀವು ಏನು ಧರ್ಮ ರಕ್ಷಣೆ ಮಾಡಿದ್ರು ಆಗಲ್ಲ. ಏನು ಧರ್ಮ ರಕ್ಷಣೆ ಮಾಡಿದ್ರು ಅದು ಸಾಧ್ಯ ಇಲ್ಲ. ನೀವು ಮಾಡ್ತಾ ಇರೋದೇ ಅಧರ್ಮ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಫಸ್ಟು ಸೌಜನ್ಯಗಳಿಗೆ ನ್ಯಾಯ ಸಿಗಬೇಕು. ಆಕೆಗೆ ನ್ಯಾಯ ಸಿಕ್ಕಿದ್ರೆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಶಾಂತಿ ಆಗ್ತಾರೆ. ಇದು ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಆಶೀರ್ವಾದ ಇರೋ ತನಕ ಏನು ಉಗ್ರ ಕಾಳಿ ಆಗ್ತಾ ಇದ್ದಾಳೆ ನಮ್ಮ ಸೌಜನ್ಯ. ಯಾವ ಟೈಮಲ್ಲಿ ಏನು ಬಲಿ ಆಗ್ತಾರೋ ಗೊತ್ತಿಲ್ಲ, ಆಕೆ ಬಲಿ ಆಗ್ಬೇಕು. ಸತ್ಯ ಧರ್ಮ ನ್ಯಾಯ ಹೊರಗಡೆ ಬರ್ಬೇಕು. ರಾಜ್ಯದ ಉಪ ಮುಖ್ಯಮಂತ್ರಿ ಸ್ಥಾನದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತವರು ಒತ್ತು ಒಳಗಾಕಿದ್ದೀವಿ ಅನ್ನುವಂತಹ ಒಂದು ಈ ತರದ ಮಾತುಗಳು ಎಷ್ಟು ಮಟ್ಟಿಗೆ ಯಾರಿಗೆ ಬೆಂಬಲ ಕೊಡ್ತಿದೆ ಅಂತ? ಸ್ವಾಮಿ, ಈ ರಾಜಕೀಯ ದೊಂಬರಾಟ, ಇವರು ತೆವಲು ತೀರಿಸ್ಕೊಳ್ಳೋಕ್ಕೆ ಏನು ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸೋ ಯೋಗ್ಯತೆ ಇಲ್ಲ ಅಂದಮೇಲೆ ಇವ್ರಿಗೆ ಏನು ರಾಜ್ಯದಲ್ಲಿ ಒದ್ದು ಒಳಗಡೆ ಹಾಕ್ತೀರಿ ಅಂತ. ಎಷ್ಟು ಚೆನ್ನಾಗಿ ನಿಮ್ಮನ್ನು ಒದ್ದು ಒಳಗಡೆ ಹಾಕಿದ್ದು ಜೈಲಿಗೆ, ತಿಹಾರ್ ಜೈಲಿಗೆ, ಕರ್ನಾಟಕದಲ್ಲ ತಿಹಾರ್ ಜೈಲಿಗೆ. ನಮಗೆ ಅದೇನು ಅಧಿಕಾರ ಇದೆ ಇನ್ನೊಂದು ಐತೆ ಅಂತ ದರ್ಪ ಮಾಡಕ್ಕೆ ಹೋಗಬೇಡಿ ಹೋರಾಟಗಾರರ ಮೇಲೆ. ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅಣ್ಣನ ಸಪೋರ್ಟ್ಗೆ ಇಡೀ ಕರ್ನಾಟಕದಂತ್ಯ ನಾವು ಬೆಂಬಲವಾಗಿರ್ತೇವೆ. ಏನು ನಮ್ಮ ಸೌಜನ್ಯಕ್ಕೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡ್ಸೋಕ್ಕಾಗಿಲ್ಲ ಅಂತಂದಮೇಲೆ ನೀವೇನು ಮಾತಾಡ್ತೀರಿ? ನಿಮಗೆ ಏನು ಮಾತಾಡೋಕೆ ನೈತಿಕತೆ ಇದೆಯಾ? ಮಾತಾಡ್ಕೋದು. ಅದಾದಮೇಲೆ ಏನು 2012 ಗೃಹ ಮಂತ್ರಿ, ಇನ್ನೊಬ್ಬ ಗೃಹ ಮಂತ್ರಿ ನಾಲಾಯಕ್ ಆರ್ ಅಶೋಕ್ ಅದು ಕಿಕ್ ಬ್ಯಾಕ್ ತಗೊಳಕ್ಕೆ ಹೋಗಿದ್ರು ಅಂತ ಅನಿಸುತ್ತೆ. ಏನು ಆವತ್ತೇ ಒಂದು ಕಠಿಣವಾಗಿ ಪರಿಶ್ರಮ ಪಡೆದಿದ್ರೆ ಇವತ್ತು ಸೌಜನ್ಯಕ್ಕೆ ನ್ಯಾಯ ಸಿಕ್ತಿತ್ತು ಅಲ್ವಾ? ಏನು ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಕಾವಂತರಿಗೆ ಕಾಲಕ್ಕೆ ಬಿದ್ದು ಸೌಜನ್ಯ ಮನೆಗೆ ಹೋಗೋ ಯೋಗ್ಯತೆ ಇಲ್ಲ. ಏನೋ ಒಂದು ನೆಪ ಹೇಳಿ ಇದಾ ಸಮಾಜ? ಇದು ಸತ್ಯ ಧರ್ಮನ? ಇದು ನ್ಯಾಯನ? ನಾವು ತಾಳ್ಮೆಯಿಂದ ಏನು ಒಂದು ಹೆಣ್ಣಿಗೆ ನ್ಯಾಯ ಸಿಗಲಿ ಅಂದ್ಕೊಂಡಿದ್ವಿ. ಅದೇ ಯಾವುದಾದ್ರೂ ದೊಡ್ಡ ರಾಜಕಾರಣಿ, ದೊಡ್ಡ ಮಂತ್ರಿಗಳು ಆ ಮನೆಗಳಿಗೆ ಏನಾದರೂ ಆಗಿದ್ರೆ ಇಡೀ ರಾಜ್ಯಾದ್ಯಂತ ಏನು ಅಲ್ಲೋಲ ಕೊಲೋಲ ಕಾನೂನು ಕೈ ತಗೊಂಡ್ಬಿಡ್ತಿದ್ರಲ್ಲ. ಅದು ನಿಮ್ಮ ಹೆಣ್ಮಗಳಲ್ಲ ಅಂತನಾ? ಆದರೂ
ತಾಳ್ಮೆಯಿಂದ ಭಗವಂತನಲ್ಲಿ ಬೇಡ್ತಾ ಇದ್ದೀವಿ, ಸೌಜನ್ಯ ನ್ಯಾಯ ಸಿಗಲಿ ಅಂತ. ನ್ಯಾಯ ಸಿಗೋ ಗಂಟ ನಾವು ಹೋರಾಟ ಮಾಡ್ತೇವೆ. ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇರ್ತದೆ? ನಮ್ಮ ಹೋರಾಟ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಯಾವ ರೀತಿ ಹೋರಾಟ ಮಾಡಬೇಕು, ಮಹೇಶ್ ಅಣ್ಣ ಜೊತೆ ಮಾತಾಡಿ, ನಾವು ಎಲ್ಲ ಹಿರಿಯರ ಜೊತೆ ಮಾತಾಡಿ ಇಲ್ಲಿಂದ ಚಲೋ ಮಾಡಬೇಕಾ ಇಲ್ಲ ಏನು ನ್ಯಾಯ ಸಿಗೋವರೆಗೂ ಉಪವಾಸ ಸತ್ಯಾಗ್ರಹ ಕೊಡಬೇಕಾ ಅನ್ನೋದು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಿಳಿಸ್ತೇವೆ. ಏನು ಇವತ್ತು ಸಾಂಕೇತಿಕವಾಗಿ ಈ ಆನೇಕಲ್ಲು ರಾಮರ ದೇವಸ್ಥಾನ ಹತ್ರ ಸೌಜನ್ಯ ಪರ ನ್ಯಾಯ ಎತ್ತೋದಕ್ಕೆ ನಮ್ಮ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅವರ ಪಾದದ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಸೌಜನ್ಯಕ್ಕೆ ನ್ಯಾಯ ಸಿಗ್ತೈತೆ. ಏನು ನಾವು ಯಾರ ಪರವಾಗಿ ಇಲ್ಲ ಯಾರೋ ತೇಜವಾದ ಮಾಡೋದ್ರ ಬಗ್ಗೆ ನಾವು ಯಾವತ್ತೂ ಮಾತಾಡಿಲ್ಲ. ಯಾವತ್ತೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣದಿಂದ ನಾವು ಯಾರ ಬಗ್ಗೆ ಯಾವುದೇ ಒಂದು ಇದ್ರ ಬಗ್ಗೆ ನಾವು ತೇಜವಾದ ಮಾಡೋದಿಲ್ಲ. ನಾವು ಏನು ಆವತ್ತಿಂದ ಏನು ಹೋರಾಟ ಮಾಡ್ತಾ ಇದ್ದೀವಿ, ಸೌಜನ್ಯಕ್ಕೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇದ್ದೀವಿ. ಈಗೇನು ಕಣ್ಮುಂದೆನೇ ಇದೆ, ಈಗ ಸಂತೋಷ್ ರಾವ್ ನಿರಪರಾಧಿ ಅಂತ ಕಣ್ಮುಂದೆನೇ ಅದು CBI ಇನ್ವೆಸ್ಟಿಗೇಷನ್ ಮಾಡಿ ನಿರಪರಾಧಿ ಅಂತ ಬಿಟ್ಟಿದೆ. ಈಗ ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದಮೇಲೆ ಈಗ ಕೊಲೆ ಮಾಡಿದವ್ರು ಯಾರು, ಆಕೆ ರೇಪ್ ಮಾಡಿದವ್ರು ಯಾರು, ಕಿಡ್ನಾಪ್ ಮಾಡಿದವ್ರು ಯಾರು, ಸಾಯಿಸಿದವ್ರು ಯಾರು, ಇಷ್ಟೆಲ್ಲ ನೀವು ಈಗ ಯಾರೋ ಅದಕ್ಕೆ ಸಂಬಂಧ ಇಲ್ಲದೇ ಇರೋರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿ ಆತನಿಗೆ ಸುಮಾರು ವರ್ಷಗಳ ಜೈಲು ಶಿಕ್ಷೆ ಕೊಟ್ಟು ಕೋರ್ಟು ನೀನಲ್ಲಪ್ಪ ಅಪರಾಧಿ ಬೇರೆ ಇದ್ದಾರೆ ಅಂತ ಬಿಟ್ಟು ಕಳಿಸಿದ್ದಾರೆ. ಅದ್ರ ಪರವಾಗಿ ನಾವೇನು ಧ್ವನಿ ಎತ್ತಾ ಇದ್ದೀವಿ, ಇದ್ರ ಪರವಾಗಿ ನಾವು ಹೋರಾಟ ಮಾಡ್ತಾ ಇರೋದು. ಸುಮ್ಮನೆ ಯಾರೋ ಈಗ ಅದನ್ನು ಆ ಕೇಸು ಒಂದು ಹಂತಕ್ಕೆ ಬಂದಾಗ ಅದನ್ನು ಡೈವರ್ಟ್ ಮಾಡೋಕ್ಕೆ ಯಾರೋ ಹೋಗಿ ದೇವಸ್ಥಾನ ಬಗ್ಗೆ ತೇಜವಾದ ಮಾಡ್ತಾರೆ, ದೇವಸ್ಥಾನಕ್ಕೆ ಅವಮಾನ ಮಾಡ್ತಾ ಇದ್ದಾರೆ ಅಂತ ಕೇಸನ್ನು ಡೈವರ್ಟ್ ಮಾಡೋದಕ್ಕೆ ಎಲ್ಲ ಒಂದು ಸ್ವಲ್ಪ ಇದು ಪ್ಲಾನ್ ರೂಪಿಸ್ಕೊಂಡು ಮಾಡ್ತಾ ಇದ್ದಾರೆ. ಅದೇ ಎಲ್ಲಾದ್ರ ಬಗ್ಗೆನೂ ಯಾರೋ ಒಂದು ರೋಡಲ್ಲಿ ಹೋಗೋರು ಏನೋ ಒಂದು ಮಾತಾಡಿದ್ರೆ ಅದನ್ನ ಎತ್ಕೊಂಡೋಗಿ ಅಸೆಂಬ್ಲಿನಲ್ಲಿ ಮಾತಾಡ್ತೀರಾ. ಸೌಜನ್ಯ ಬಗ್ಗೆ ಯಾರನ್ನ ಒಬ್ಬರು ಧ್ವನಿ ಎತ್ತು ಮಾತಾಡಿ, ಆಗ ಅದ್ರ ಬಗ್ಗೆ ಏನಂತ ಅಲ್ಲಿಂದನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ತೈತೆ. ಯಾರು ನೀವು ಸುಮ್ಮನೆ ಯಾವುದೋ ಬೇಕಾಗಿರೋ ಇದಕ್ಕೆಲ್ಲ ಯಾವುದೋ 2 ವರ್ಷದ ಹಿಂದೆ ಏನು ಅವರು ಮಹೇಶ್ ತಿಮ್ರೋಡಿ ಅವರು ಯಾರೋ ಇದು MLA ಅವ್ರು ಹೇಳಿದ್ರು ಅಂತ ಅದನ್ನು ರಿಪೀಟ್ ಮಾಡಿ ಹೇಳಿದ್ರು ಅಷ್ಟೇ. ಅದನ್ನು ಇವಾಗ ಬೇಕಾಗಿ ಆ ಕೇಸನ್ನು ಡೈವರ್ಟ್ ಮಾಡೋಕ್ಕೆ ಇದು ಹೊಸ್ದಾಗಿ ಮಾತಾಡಿದ್ದಾರೆ ಅಂತ ಅಂಥವ್ರನ್ನ ಜೈಲಿಗಟ್ಟಿ ಕೇಸ್ ಮಾಡಿ ಜೈಲಲ್ಲಿ ಇಡೋಕ್ಕಾಗುತ್ತೆ. ಇವಾಗ ಇದು ಯಾರು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆ ಹುಡುಗಿಗೆ ಚಿತ್ರಾಂಶ ಕೊಟ್ಟು ಅದನ್ನು ಅದನ್ನೇ ಇದು ಮಾಡೋಕೆ ಯಾರು ಅಂತ ಕಂಡುಹಿಡಿಯೋಕ್ಕಾಗಿಲ್ಲ ಅಂದಮೇಲೆ ಇನ್ನು ಈ ಪೊಲೀಸರು ಏನಕ್ಕೆ, ಈ ರಾಜ್ಯ ಸರ್ಕಾರ ಏನಕ್ಕೆ, ಕೇಂದ್ರ ಸರ್ಕಾರ ಏನಕ್ಕೆ, ಈ ಜನಗಳು ಏನಕ್ಕೆ, MLAಗಳು ಏನಕ್ಕೆ, MP ಗಳು ಏನಕ್ಕೆ, ಎಲ್ಲ ಸುಮ್ಮನೆ ಮನೇಲಿ ಇದ್ಬಿಟ್ರೆ ಅದಕ್ಕೆ ನ್ಯಾಯ ಕೊಡಿಸೋರು ಅನ್ನೋರು ಬಂದು ಏನೋ ಒಂದು ನಿಂತ್ಕೊಂಡು ನ್ಯಾಯ ಕೊಡಿಸೋ ರೀತಿ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವು ಇಷ್ಟು ದಿನ ಏನೋ ಶಾಂತಿಯುತವಾಗಿ ನ್ಯಾಯ ಕೊಡಿಸ್ತೀರಿ, ಆ ಹೆಣ್ಣು ಮಗಳಿಗೆ ಒಂದು ನ್ಯಾಯ ಸಿಗ್ತೈತೆ ಅಂತ ಇದರಲ್ಲಿದ್ವಿ. ಇದನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ರೀತಿ ಕಾಣಿಸ್ತಾ ಇದೆ. ಈ ರೀತಿ ಮಾಡಿದ್ರೆ ನಾವು ಮುಂದಿನ ದಿನಗಳಲ್ಲಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇಲ್ಲಿಂದ ಆನೇಕಲ್ಲಿಂದನೇ ಕಾಲ್ಜಾತ್ಯ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಹೋಗಿ ಉಗ್ರ ಹೋರಾಟಗಳನ್ನು ಮಾಡ್ತೀರಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ. ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶಿವರಾಮೇಗೌಡರ ಒಂದು ನೇತೃತ್ವದ ಒಂದು ಸಂಸ್ಥೆಯಲ್ಲಿ ಒಂದು ಪ್ರತಿಭಟನೆನ ಏನಕ್ಕೆ ಹಮ್ಮಿಕೊಂಡಿದ್ದೀವಿ ಅಂತ ತಮಗೆಲ್ಲ ಗೊತ್ತು. ಸೌಜನ್ಯ ಅಂತ ಒಂದು ಹೆಣ್ಮಗು ಈ ರಾಜ್ಯದ ಬಹುತೇಕ ಧಾರ್ಮಿಕ ನಂಬಿಕೆಯನ್ನು ಉಳ್ಳುವಂಥ ಜನ ಪೂಜನೀಯವಾಗಿ ಗೌರವಿಸುವಂಥ ಒಂದು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗ್ತಾಳೆ. ಅತ್ಯಾಚಾರ ಆದಮೇಲೆ ಪೊಲೀಸರು ಸಂತೋಷನವ್ರನ್ನ ಬಂಧಿಸ್ತಾರೆ. ನ್ಯಾಯಾಲಯ ಆಕೆಯನ್ನು ಅತ್ಯಾಚಾರ ಸಂತೋಷ್ ಮಾಡಲಿಲ್ಲ ಅನ್ನುವಂಥ ವಿಚಾರವನ್ನು ಹೇಳಿ ನಿರಪರಾಧಿ ಅಂತ ಘೋಷಣೆ ಮಾಡ್ತದೆ. ನಮಗಿರುವಂಥ ಒಂದೇ ಒಂದು ಇಲ್ಲಿ ಪ್ರಶ್ನೆ, ಹಾಗಾದರೆ ಅತ್ಯಾಚಾರ ಮಾಡಿದವರಾದರೂ ಯಾರು? ಆಕೆ ಸತ್ತಿದ್ದಾದರೂ ಏಕೆ? ಒಬ್ಬ ಹೆಣ್ಣನ್ನು ಸೌಜನ್ಯ ಅನ್ನುವಂಥ ಹೆಣ್ಣು ಆಕೆಯನ್ನು ವಿಕೃತವಾಗಿ ಕೊಂದಂಥ ಪಾಪಿಗಳಾದರೂ ಯಾರು ಹೇಳಬೇಕಲ್ವಾ? ಇವತ್ತು ರಾಜ್ಯ ಸರ್ಕಾರ SIT ಮಾಡಿದೆ. SIT ತನಿಖೆ ಮಾಡಿ ಅದ್ಯಾರೋ ಮುಸುಕ್ದಾರಿ, ಅದ್ಯಾರೋ ಇನ್ಯಾರೋ ಬಟ್ಟು, ನಮಗಿವೆಲ್ಲ ಬೇಡ. ಇವತ್ತು ನಿಜವಾಗ್ಲೂ SIT ಮಾಡಿರುವಂಥ ಸರ್ಕಾರದಿಂದ ಏನಾದರೂ ನಿಜವಾಗ್ಲೂ ಸಾರ್ಥಕತೆ ಆಗಬೇಕು ಅಂದರೆ ಇಷ್ಟು ದಿವಸದಿಂದ ಹಲವು ವರ್ಷಗಳಿಂದ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳಾದರೂ JDS ಮುಖ್ಯಮಂತ್ರಿ ಆಗಿದ್ದಾರೆ, ಕಾಂಗ್ರೆಸ್ ಮುಖ್ಯಮಂತ್ರಿ ಆಗಿದ್ದಾರೆ, BJP ಮುಖ್ಯಮಂತ್ರಿಗಳಾಗಿದ್ದಾರೆ, ಎಲ್ಲ ಗೃಹ ಮಂತ್ರಿಗಳು ಕೂಡ ಬದಲಾಗಿದ್ದಾರೆ.
ಎಲ್ಲರೂ ಬದಲಾದ್ರೂ ವ್ಯವಸ್ಥೆ ಅನ್ನೋದು ಒಂದು ನ್ಯಾಯ ಅನ್ನೋದು ಒಂದೇ ಅಲ್ವಾ? ಹಾಗಾದರೆ ಆಕೆಯನ್ನು ಕೊಂದೋರು ಯಾರು? ಆಕೆಯನ್ನು ಕೊಂದೋರು ಯಾರು? ಇಷ್ಟೇ ಪ್ರಶ್ನೆ, ಇನ್ನೇನು ಬೇರೆ ಪ್ರಶ್ನೆನೇ ಇಲ್ಲ. ಅದಕ್ಕೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನನ ಇವತ್ತು ಜನ ಒಕ್ಕಲರಿಂದ ಕೇಳ್ತಾ ಇದ್ರೆ ಅವ್ರ ಮೇಲೆ ಕೇಸು, ಅವ್ರ ಮೇಲೆ ವಾರೆಂಟು, ಅವ್ರಿಗೆ ಸಮನ್ಸು, ಅವ್ರನ್ನ ಬಂಧಿಸೋದು, ಅವ್ರನ್ನ ಕರ್ಕೊಂಡೋಗಿ ರಾತ್ರಿ ಇನ್ವೆಸ್ಟಿಗೇಷನ್ ಮಾಡೋದು, ಇಂಟ್ರಾಗೇಷನ್ ಮಾಡೋ ಮುಖಾಂತರ ಮಾನಸಿಕವಾಗಿ ಕುಗ್ಸೋವಂಥ ಪ್ರಯತ್ನ ಏನು ಮಾಡ್ತಾ ಇದ್ದೀರಲ್ಲ, ಇದು ಯಾವುದೇ ಕಾರಣಕ್ಕೂ ಯಶಸ್ವಿ ಆಗಲ್ಲ ಅಂತ ಹೇಳಕ್ಕೆ ನಾನು ಈ ಸಂದರ್ಭ ಬಯಸ್ತಾರೆ. ಅವ್ರು ಮಾಡ್ತಾ ಇರೋದು ಯಾವುದೇ ರೀತಿಯಾದ ದಂಧೆ ಕೊರಲು ಮಾಡ್ಲಿಕ್ಕೆ ಮಾಡ್ತಾ ಇಲ್ಲ. ಒಂದು ಹೆಣ್ಣಿಗೆ ಅತ್ಯಾಚಾರ ಆಗಿದೆ, ಅತ್ಯಾಚಾರ ಮಾಡಿದಂಥ ಹೆಣ್ಣನ್ನ ಕೊಲೆ ಮಾಡಿದ್ದಾರೆ, ಕೊಲೆ ಆದಂಥ ಮಾಡಿದಂಥ ಅತ್ಯಾಚಾರ ಆಗಿ ಸತ್ತಿರೋಂಥ ಹೆಣ್ಮಗುಗೆ ನ್ಯಾಯ ಕೊಡ್ರಯ್ಯ, ಕನಿಷ್ಠ ನ್ಯಾಯ. ಈ ವ್ಯವಸ್ಥೆಯಲ್ಲಿ ಒಂದು ನ್ಯಾಯ ಕೊಡ್ರಿ, ಇನ್ನೇನು ಬೇಕಾಗಿಲ್ಲ, ಅದೊಂದು ನ್ಯಾಯ ಕೊಡಿ ಸಾಕು. ಅದೊಂದನ್ನು ಕೇಳ್ತಾ ಇರೋದು. ಅದೊಂದು ಕೇಳೋದಕ್ಕೆ ಇಲ್ಲಿ ಮಂಜುನಾಥನಿಗೆ ಅನ್ಯಾಯ ಆಗೋಯ್ತು, ಅಣ್ಣಪ್ಪವ್ರಿಗೆ ಅನ್ಯಾಯ ಆಗೋಯ್ತು ಅನ್ನೋಂಥ ಭಾವನೆಗಳನ್ನ ಮಾಡಿ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಹೋರಾಟ ಮಾಡೋದಿದೆಯಲ್ಲ, ಇದು ಖಂಡನೀಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಮಾತನ್ನೇ ನಾನು ನೋಡ್ತಾ ಇದ್ದೆ, ಅತ್ಯಾಚಾರ ಆಗಿರುವಂಥ ಒಂದು ಹೆಣ್ಣಿಗೆ ನ್ಯಾಯ ಕೊಡ್ದಿರ ಯಾವ ಧರ್ಮಯಾತ್ರೆ ಮಾಡಿದ ಮಾತ್ರಕ್ಕೆ ಏನು ಪುಣ್ಯ ಬಂತು? ನಾವು ಕೂಡ ಮಂಜುನಾಥ ಸ್ವಾಮಿ ಭಕ್ತರೇನ್ರಿ, ನಾವು ಕೂಡ ಅಣ್ಣಪ್ಪ ಸ್ವಾಮಿ ಭಕ್ತರೇ. ನಾವು ಹಿಂದೂಗಳೇ, ನಾವು ಹಿಂದೂ ಧರ್ಮದವರೇ, ನಮ್ಮಲ್ಲೂ ಹಿಂದೂ ಧರ್ಮ ರಕ್ತ ಕಣಗಳೆಲ್ಲ ನಮ್ಮಲ್ಲಿ ಇದೆ ಅಲ್ವಾ? ಸತ್ತವಳು ಏನು ಪಾರಿನವಳ? ಅವಳು ಹಿಂದೂನೇ ಅಲ್ವಾ? ಅವಳು ಒಕ್ಕಲಿಗರ ಹೆಣ್ಮಗಳು ಅಲ್ವಾ? ಎಲ್ಲೋಯ್ತು? ನಾನೇನು ನೋಡಿದೆ ಒಂದು ಫೇಸ್ಬುಕ್ಕಲ್ಲಿ ಭಾಳ ಚೆನ್ನಾಗಿ ಹಾಕಿದ್ರು. ಈ ರಾಜ್ಯದಲ್ಲಿ ಹೇಗಿದೆ ಗೊತ್ತಾ? ಅಧರ್ಮವೇ ನಿಜವಾದ ಧರ್ಮ, ಅನ್ಯಾಯವೇ ನಾವು ನಂಬ್ಕೊಬೇಕಾಗಿರೋ ನ್ಯಾಯ, ಅಸತ್ಯವೇ ಸತ್ಯ. ಇಲ್ಲಿ ಇಷ್ಟೇ ಆಗ್ತಾ ಇರೋದು. ನಮ್ಮ DK ಶಿವಕುಮಾರ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು ನಿನ್ನೆ ಪಾರ್ಲಿಮೆಂಟಲ್ಲಿ, ನಮಸ್ತೆ ಸದಾ ವಸ್ತಲೆ ಮಾತೃಭೂಮಿ ಅಂತ. ನಾವು ಕೂಡ RSS ಹಿಂದಿನಿಂದ ಬಂದವರೇ. ನಮಸ್ತೆ ಸದಾ ವಸ್ತಲೆ ಮಾತೃಭೂಮಿ ಅಂದರೆ ಸದಾ ವಸ್ತಲೆ ಆಗಿರುವಂಥ ತಾಯಿ, ನಿನಗೆ ನಾನು ನನ್ನ ಮೊದಲೇ ನಮನ ಅನಿಸ್ತೀನಿ ಅಂತ ಈ ಭೂಮಿಗೆ ನಾವು ನಮಸ್ಕಾರ ಮಾಡೋವಂಥದಕ್ಕೆ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಂತ ಹೇಳೋದು ಅಲ್ವಾ? ಹಾಗಾದರೆ ಆಕೆ ವತ್ಸಲೆ ಅಲ್ವಾ? ಆಕೆ ಹೆಣ್ಣಲ್ವಾ? ಆಕೆ ಮಾತೃಸ್ವರೂಪಿ ಅಲ್ವಾ? ನೀವು ಶ್ಲೋಕ ಹೇಳೋದು ಮಾತ್ರ ಸಾರ್ಥಕ ಆಗಲ್ಲ. ಉಪಮುಖ್ಯಮಂತ್ರಿಗಳೇ, ಗೃಹ ಮಂತ್ರಿಗಳಾದಂಥ ಪರಮೇಶ್ವರ್ ಅವರೇ, ದಯವಿಟ್ಟು ಸ್ವಲ್ಪ ನೋಡಿ, ನಿಮ್ಮ ಚಾಣಕ್ಯತನನ, ನಿಮ್ಮ ಒಂದು ಬೇರೆ ಬೇರೆ ಆದಂಥ ರಾಜಕೀಯ ನ್ಯಾಕಗಳನ್ನೆಲ್ಲನೂ ತೋರಿಸ್ಕೊಂಡು ಏನೇನೋ ದೊಂಬರಾಟ ಮಾಡೋದು ಬೇಡ. ದಯವಿಟ್ಟು ಫಸ್ಟು ಆ ಹೆಣ್ಮಗು ನ್ಯಾಯ ಕೊಡಿಸಿ, ದೇವ್ರು ನಿಮಗೂ ಒಳ್ಳೇದು ಮಾಡಲಿ. ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಿಮಗೆ 100 ಕಾಲ ಚೆನ್ನಾಗಿಕ್ಲಿ. ಫಸ್ಟ್ ಆ ಹೆಣ್ಮಗು ನ್ಯಾಯ ಕೊಡಿಸಿ, ಆವಾಗ ನಿಜವಾಗೂ ನೀವು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅಂತ ನಾವು ಒಪ್ಕೊಳ್ತೀನಿ. ಹೇಳ್ತಾ ಇದು ವಿಚಾರವಾಗಿ ಆ ಹೆಣ್ಮಗು ನ್ಯಾಯ ಸಿಕ್ಕಲಿ ಅಂತ ವಿಶೇಷವಾಗಿ ಶಿವರಾಮೇಗೌಡರ ಬಣ ಯಾಕೆ ನಾನು ಇಷ್ಟಪಡ್ತೇನೆ ಅಂದರೆ, ಮಂಜುನಾಥನ ಒಂದು ಕ್ಷೇತ್ರದಲ್ಲಿ ಆಗಿರುವಂಥ ಹೆಣ್ಮಗು ಅನ್ಯಾಯನ ತುಳುನಾಡಿಗೆ ಹೋಗಿ ಕರುನಾಡಿನ ಕನ್ನಡ ಸೈನಿಕರ ಕಟ್ಟಾಡುಗಳು ತುಳುನಾಡಲ್ಲಿ ಹೋರಾಟ ಮಾಡಿದ್ರಲ್ಲ, ಆ ತುಳುನಾಡು ಹೆಣ್ಮಗಳಿಗೆ ಅದನ್ನು ನಾವೆಲ್ಲ ನಾಗರಿಕರಾಗಿ ಎಲ್ಲ ಮಾತೆಯರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಜನ ಇವತ್ತು ನಾವು ಅವ್ರನ್ನ ಸ್ಮರಿಸಬೇಕು, ನೆನೆಸ್ಕೊಳ್ಬೇಕು ಅಂತ ಹೇಳ್ತಾ ಆ ಹೆಣ್ಮಗು ನ್ಯಾಯ ಸಿಗಲಿ ಅಂತ ಹೇಳ್ತಾ ಖಂಡಿಸ್ತಾರೆ ನನ್ನ ಮಾತುಗಳು. ಮೊದಲಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಗೆ ಹಾಗೂ ಅಣ್ಣಪ್ಪ ಸ್ವಾಮಿಗೆ ನಮಿಸುತ್ತಾ, ಇಂದು ಈ ಹೋರಾಟವನ್ನು ಹಮ್ಮಿಕೊಂಡಿರುವಂಥ ನಮ್ಮ ರಾಜ್ಯೋಪಾಧ್ಯಕ್ಷರಾದಂಥ ನಮ್ಮ ಲೋಕಿಯವರು, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ರಾಜ್ಯ ಬಣದ ಅಧ್ಯಕ್ಷರಾದಂಥ ಕನ್ನಡ ಮರಿಯವರು, ಹಾಗೂ ನಮ್ಮ ಬೆಂಗಳೂರು ಕಾರ್ಯಾಧ್ಯಕ್ಷರಾದ ಮಂಜಣ್ಣವರು, ಹಾಗೂ ಸಮರ ಸೇನೆ ಅಧ್ಯಕ್ಷರಾದಂಥ ನಮ್ಮ ಸನತ್ ಕುಮಾರ್ ಅವರು, ಇಂದು ಎಲ್ಲರೂ ನಾವು ಹೋರಾಟವನ್ನು ಹಮ್ಮಿಕೊಂಡಿರೋದು ಏತಕ್ಕೆ ಅಂದರೆ, ಒಂದು ಬಡ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವನ್ನು ಮಾಡಿರೋಂಥ ಕಿಡಿಗೇಡಿಗಳಿಗೆ ಆಗ್ಬೇಕು ಫಸ್ಟ್ ಬೇಡಿ ಅವ್ರಿಗೆ. ಯಾಕಂದರೆ ನಾವು ದಿನನಿತ್ಯ ಹೋರಾಟಗಳನ್ನು ನೋಡ್ಕೊಂಡು ಬರ್ತಾನೆ ಇದ್ದೀವಿ. ಎಲ್ಲ ರೀತಿಗಳನ್ನು ಹೋರಾಟಗಳನ್ನು ಹಂಚ್ಕೊಂಡು ಬರ್ತಾಯಿದ್ದೀವಿ. ಯಾರು ನ್ಯಾಯ ಕೊಡೋಕ್ಕಾಗಿಲ್ಲ ಸ್ವಾಮಿ. ಈ ಬಡ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರವನ್ನು ಮಾಡಿ, ಕಿಡ್ನಾಪ್ ಮಾಡಿ, ಮರ್ಡರ್ ಮಾಡ್ತಾರೆ ನೋಡು, ಅವ್ರು ಫಸ್ಟು ತಕ್ಕ ಶಿಕ್ಷೆ ಕೊಡಲೇಬೇಕು. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ಮಾನ್ಯ ಗೃಹ ಮಂತ್ರಿಗಳಾಗಿರ್ಬೋದು, ಈ ಕೇಸನ್ನು ಕೈ ಬಿಡೋದಕ್ಕೆ ನಿಮ್ಗೆ ನಾಚಿಕೆ ಕೇಡಾಗುತ್ತೆ. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ವಿ, ನಾವು ಈ ಕೇಸನ್ನು ನಾವು ಗೆಲ್ಲೋವರೆಗೂ ಅಹೋರಾತ್ರಿ ಹೋರಾಟವನ್ನು ನಡೆಸ್ತೀವಿ. ಆನೇಕಲ್ ತಾಲೂಕಿಂದ ನಾವು ಕಾಲ್ನಡಿಗೆ ಜಾಥವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗ್ತೀವಿ. ನಮ್ಮ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಡ್ತೀವಿ ಅಂತ ಹೇಳ್ತಾ, ಮತ್ತೊಮ್ಮೆ ನಾನು ಎಲ್ಲರಿಗೂ ಇಲ್ಲಿ ಬಂದಂಥ ಕರ್ವೆ ಕುಟುಂಬವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಬಂಧುಗಳೇ, ನಾವು ಇವತ್ತಿನ ದಿನ ಆನೇಕಲ್ ನಗರದಲ್ಲಿ ರಾಮರ ದೇವಸ್ಥಾನದ ಮುಂಭಾಗದಲ್ಲಿ ಯಾಕೆ ಸೇರಿದ್ದೀವಿ ಅಂತಂದರೆ, ಸತತವಾಗಿ 13 ವರ್ಷಗಳಿಂದ ಸೌಜನ್ಯ ಎಂಬ ಅಮಾಯಕ ಹುಡುಗಿಯ
ಪರವಾಗಿ ಆಕೆ ಸಾವಿಗೆ ನ್ಯಾಯ ಒದಗಿಸಲು ಅಲ್ಲಿನ ಆದಂಥ ಹಿರಿಯ ಹೋರಾಟಗಾರರಾದಂಥ ಮಹೇಶ್ ತಿಮ್ರೋಡಿಯವರು ಹೋರಾಡ್ತಾ ಇರ್ತಾರೆ. ಅವ್ರಿಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕೇಸ್ಗಳನ್ನು ಹಾಕಿ ಒಳಗಡೆ ಕಳಿಸ್ತಾ ಇರ್ತಾರೆ. ಇದೇ ರೀತಿ ಯಾವುದೇ ಸರ್ಕಾರ ಬಂದ್ರೂ ಇವರು ದುರುದ್ದೇಶದಿಂದ ಅವರನ್ನು ಮಟ್ಟ ಹಾಕೋ ನಿಟ್ಟಿನಲ್ಲಿ ಈ ಕೇಸ್ನ ಯಾವುದೇ ತನಿಖೆಗೂ ಒಳಪಡಿಸದೆ ಮುಚ್ಚಾಕೋ ನಿಟ್ಟಿನಲ್ಲೇ ಕೆಲಸ ಮಾಡ್ತಾ ಇರ್ತದೆ ಯಾವ ಸರ್ಕಾರ ಬಂದರೂ ಸಹ. ಯಾಕೆ ನಾವೆಲ್ಲ ಹಿಂದೂಗಳಲ್ವಾ? ಆ ಹೆಣ್ಮಗಳೇನು ಹಿಂದೂ ಹೆಣ್ಮಗಳಲ್ವಾ? ಏನು ಹಿಂದೂ 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 ಅಂತ ಹೇಳ್ತಾರೆ. ಎಲ್ಲರೂ ಹಿಂದೂನೇ ಸ್ವಾಮಿ. ನಾವು ಅಣ್ಣಪ್ಪ ಸ್ವಾಮಿ ಭಕ್ತರೇ, ಮಂಜುನಾಥ ಸ್ವಾಮಿ ಭಕ್ತರೇ, ಧರ್ಮಸ್ಥಳದ ಭಕ್ತರೇ ನಾವೂ ಸಹ. ಹೆಣ್ಣು ಮಗಳ ಪರವಾಗಿ ಆಕೆ ಅನ್ಯಾಯವಾಗಿ ಸತ್ಲಲ್ಲ, ಮರ್ಮಾಂಗಕ್ಕೆ ಮಣ್ಣೆಲ್ಲ ಎರಚಿ ತುಂಬಿ ಸಾಯಿಸ್ತ್ರಲ್ಲ ವಿಕೃತವಾಗಿ, ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಸ್ವಾಮಿ ನಾವು ಓಡಾಡ್ತಾ ಇರೋದು. ನೀವು ಎಷ್ಟೇ ಕೇಸುಗಳಾಕಿ ಹೋರಾಟಗಾರರ ಮೇಲೆ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ. ಅದೇ ನಮ್ಮ ಧರ್ಮನೂ ಕೂಡ. ಅನ್ಯಾಯ ಆದವ್ರಿಗೆ ನ್ಯಾಯ ಒದಗಿಸೋದೇ ನಮ್ಮ ಧರ್ಮ. ಸರ್ಕಾರ ಯಾಕೆ ನೀವು SITಯನ್ನು ರಚನೆ ಮಾಡಿದ್ದೀರಾ? ಬೂಟಾಟಿಕೆ ಮಾಡೋದಕ್ಕ? ಸೌಜನ್ಯ ಪರವಾಗಿ 13 ವರ್ಷದಿಂದ ಹೋರಾಡ್ತಾ ಇದ್ದೀವಲ್ಲ, ಸೌಜನ್ಯ ಪರವಾಗಿ ತಾನೇ ನೀವು SIT ರಚನೆ ಮಾಡಬೇಕು. ಯಾರೋ ಬರ್ತಾರೆ, ನಾನು ಹೆಣ ಊತಿದ್ದೀನಿ, ಇನ್ಯಾರೋ ಬರ್ತಾಳೆ, ನಾನು ನನ್ನ ಮಗಳನ್ನ ಕಳ್ಕೊಂಡಿದ್ದೀನಿ, ದಾರಿನಲ್ಲಿ ಹೋಗೋರೆಲ್ಲ ಹೇಳ್ತಾ ಇರ್ತಾರೆ. ಅವ್ರಿಗೆ ನೀವು SIT ರಚನೆ ಮಾಡ್ತೀರಾ? 13 ವರ್ಷದಿಂದ ಒಂದು ಹೆಣ್ಮಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟಗಾರರು. ಈ ಹೋರಾಟಕ್ಕೆ ನೀವು ಸ್ವಲ್ಪನಾದರೂ ನಿಯತ್ತು ಅನ್ನೋದು ತೋರಿಸೋದಾದರೆ ಸೌಜನ್ಯ ಪರವಾಗಿ ಸತ್ಯವಾದ ತನಿಖೆಯನ್ನು ಮಾಡಿ ಆ ಧರ್ಮಸ್ಥಳಕ್ಕೆ ಒಳ್ಳೆಯ ಹೆಸರನ್ನು ಉಳಿಸೋ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು. ಸರ್ಕಾರದ ಆಗಲಿ ಯಾವುದೇ ರಾಜಕೀಯದ ಮುಖಂಡರುಗಳಾಗಲಿ. ಏನು BJP ಅವರಂತೆ ನಾನು ಕೇಸರಿ ಶಾಲೆ ಹಾಕ್ಕೊಂಡು ಹೋಗ್ತೀನಿ, ನಾನು ಇಂದು ಧರ್ಮಸ್ಥಳದ ವಿರುದ್ಧವಾಗಿದ್ದಾರೆ ಎಲ್ಲ ಹೋರಾಟಗಾರರು, ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ವಿರುದ್ಧವಾಗಿದ್ದಾರೆ ಎಲ್ಲ ಹೋರಾಟಗಾರರು ಅಂತ ಹೋಗ್ತಿರಲ್ಲ. ನಾವು ಅಣ್ಣಪ್ಪ ಸ್ವಾಮಿ ಭಕ್ತರೇ ಸ್ವಾಮಿ, ನಾವು ಅಲ್ಲಿ ಹೋಗಿ ಮುಡಿ ಕೊಟ್ಟಿದ್ದೀವಿ, ಕೊಡ್ತಾನೂ ಇರ್ತೀವಿ, ಮುಂದೇನೂ ಹೋಗ್ತೀವಿ. ಆದರೆ ಅಲ್ಲಿನ ಹೆಣ್ಮಗಳು ಅನ್ಯಾಯವಾಗಿ ಸತ್ತಿದ್ದಾಳೆ. ಆ ಹೆಣ್ಮಗಳಿಗೆ ನ್ಯಾಯ ಒದಗಿಸೋ ನಿಟ್ಟಿನಲ್ಲೇ ನಮ್ಮ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಸದಾ ಹೋರಾಡ್ತಾನೆ ಇರ್ತೀವಿ. ಮುಂದಿನ ದಿನಗಳಲ್ಲಿ ಧರ್ಮಸ್ಥಳ ಚಲೋ ಯಾತ್ರೆನೂ ಸಹ ನಮ್ಮ ಶಿವರಾಮೇಗೌಡರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಿ.